ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಮನ ಕರಗದವರಲ್ಲಿ ಪುಷ್ಪವನೊಲೆಯ ನೀನು. ಇನ್ನು ಕೇವಲ ತನು ಕರಗಿಸಿ ದುಡಿದು ನನಗಾಯ್ತು, ನನ್ನ ಹೆಂಡ್ರ ಮಕ್ಕಳಿಗಾಯ್ತು, ನನಗಾಯ್ತು, ನಮ್ಮ ಮನೆಯವ್ರಿಗಾಯ್ತು, ನನಗಾಯ್ತು, ಎಲ್ಲ ಕೂಡಿಡು ಮಾಡಿದ್ರು ಅಂಥವ್ರ ಕೈಯಿಂದನೂ ತೊಗೊಳಲ್ಲ ದೇವರು. ಕತ್ತೆ ದುಡಿತಾ ಅಂತಾರೆ, ಅದಕ್ಕೆ ಮುಂಜಾನೆ ಸಂಸ್ಥಾನ ಪೂಜೆಗೆ ಸಮಯ ಇಲ್ಲ, ಅದಕ್ಕೂ ಇಲ್ಲ. ದುಡಿಯೋದೇ ಮಾಡ್ತಾನೆ ಮನುಷ್ಯ. ಅಂಥವನಿಗೆ ಕೂಡ ದುಡಿದ ಪಾಲು ಏನದಲ್ಲ, ಅದರ ಒಂದು ಪಾಲು ಎಲ್ಲಿ ಹೋಗಬೇಕು? ಮನ ಕರಗಬೇಕು, ದಾಸೋಹ ಆಗಬೇಕು. ದೀನರನ್ನು ಕಂಡಾಗ, ದುಃಖಿಗಳನ್ನು ಕಂಡಾಗ, ಇಲ್ಲದವರನ್ನು ಕಂಡಾಗ, ಅಸಹಾಯಕರನ್ನು ಕಂಡಾಗ, ಅಗತ್ಯ ಇರುವವರನ್ನು ಕಂಡಾಗ ನಮ್ಮ ದುಡಿಮೆಯ ಸ್ವಲ್ಪ ಭಾಗ ಅಲ್ಲಿ ಸಲ್ಲಬೇಕು. ಮನ ಕರಗದವರಲ್ಲಿ ಪುಷ್ಪ ಅಂದ್ರೇ ಮೃದುತ್ವ ಅದು. ಅದಕ್ಕಾಗಿ ಅಂತಹ ಮೃದುತ್ವ 108 ಥರದ ಪುಷ್ಪ ನಾವು ಏರಿಸೋ ಬದಲಾಗಿ ದೇವರಿಗೆ ಪ್ರೇಮಪೂರ್ವಕವಾಗಿರ್ತಕ್ಕಂಥ ಅವನ ಜನರಿಗೆ ಸಹಾಯ ಮಾಡೋದರ ಮೂಲಕವಾಗಿ ಇನ್ನೊಬ್ಬರಿಗೆ ಕೇವಲ ಧನ ಧಾನ್ಯ ಇಷ್ಟೇ ನಮ್ಮ ಪ್ರೇಮ ಅಂತ ಅಲ್ಲ, ಕರುಣೆ ದಯೆ ಇದನ್ನು ಕೂಡ ದಾಸೋಹನೇ. ಅದು ಕರುಣೆ ದಯೇನು, ಧನ ಧಾನ್ಯ ಬಟ್ಟೆ ಕೊಡೋದಷ್ಟೇ ದಾಸೋಹ ಅಲ್ಲ. ಇನ್ನೊಬ್ಬರ ಕಣ್ಣ ನೀರು ಬಂತು ಅಂದ್ರೆ ನಾವಿದ್ದೇವು ಯಾಕೆ ಚಿಂತೆ ಮಾಡ್ತೀರಿ ಅಂತೇಳಿ ಕಣ್ಣು ಒರೆಸ್ತಿರಲ್ಲ, ಅದನ್ನು ದಾಸೋಹನೇ. ಅದು ಇನ್ನೊಬ್ಬರ ಮನಸ್ಸಿನಲ್ಲಿ ಧೈರ್ಯ ತುಂಬ್ತೀವಲ್ಲ, ಅದನ್ನು ಕೂಡ ದಾಸೋಹನೇ ಅದ. ಅದಕ್ಕೆ ಗುರು ಬಸವಣ್ಣರು ಹೇಳಿದ್ರು, ಅವರ ದುಃಖ ಎನ್ನ ದುಃಖ. ಇನ್ನೊಬ್ಬರು ದುಃಖದಲ್ಲಿ ತಂತಾನೇ ಪ್ರವೇಶ ಆಗಿ ಹೋಗದೇ ಇರ್ತಕ್ಕಂಥವ್ರನ್ನು ಪರಮಾತ್ಮ ಪ್ರೀತಿಸಲಾರ. ಇನ್ನೊಬ್ಬರ ಯಾವುದೇ ದುಃಖದಲ್ಲದಾರ ಅಂದ್ರೆ ತನಗೆ ಕೇಡು ಮಾಡಿದವರು ಇರ್ಬೋದು. ದಯಾನಂದ ಸರಸ್ವತಿಯರ ಜೀವನದಲ್ಲಿ ಒಂದು ಅಭೂತಪೂರ್ವ ಘಟನೆ ಘಟಿಸ್ತದೆ. ಅವರಿಗೆ ಅವರ ಶತ್ರುಗಳೆಲ್ಲರೂ ಕೂಡ, ಯಾರು ಶತ್ರುಗಳಂದ್ರೆ ಪಂಡಿತರೇ ಅವರ ಶತ್ರುಗಳಾಗಿದ್ದರು. ಎಲ್ಲಿ ಹೋದಲ್ಲಿ ದಯಾನಂದ ಸರಸ್ವತಿ ವೇದಗಳನ್ನು ಅರಳು ಉರಿದಂಗೆ ಹೇಳ್ತಿದ್ರು, ಅದರಲ್ಲಿಯ ಹುಳುಕುಗಳನ್ನು ಹೇಳಿ ಅವ್ರಿಗೆ ಪಂಡಿತರಿಗೆ ಹೇಳ್ತಿದ್ರು. ಶಾಸ್ತ್ರಾರ್ಥ ನಡೆದಾಗ ಕಾಶಿಯಲ್ಲಿ ಎಲ್ಲರೂ ಸೋಲ್ತಿದ್ರು ಅವರಿಗೆ. ಹೀಗಾಗಿ ಅವರ ವಿರೋಧಿಗಳಿಂದ ಅವರ ಅಡಿಗೆ ಆಳಿನ ಮುಖಾಂತರವಾಗಿ ಗಾಜಿನ ಪುಡಿ ಕುಟ್ಟಿಸಿ ಅವರ ಅಡಿಗೆ ಎಲ್ಲ ಹಾಕಸ್ತಾರೆ. ಆ ಗಾಜಿನ ಪುಡಿ ಕುಟ್ಟಿ ಹಾಕಿರ್ತಕ್ಕಂಥ ಅಡಿಗೆ ಉಂಡು ಅವ್ರ ಕರುಳೆಲ್ಲ ಕೊರಿತದ, ರಕ್ತ ಹೊರಗೆ ಬರ್ತದೆ, ಇನ್ನೇನು ಸಾಯುವ ಸ್ಥಿತಿ ಬರ್ತದೆ. ಇನ್ನು ಅವ್ರ ಭಕ್ತರೆಲ್ಲ ಏನಾಯ್ತು ಓಡ್ಕು ಬರೋದ್ರೊಳಗಿರ್ತಾರೆ. ಅದೇ ಅವ್ರ ಸ್ಥಿತಿ ನೋಡಿ ತಾಳ್ಲಿಕ್ಕಾಗಲಾರ್ದೇ ಹೇಳ್ತಾನೆ ಸೇವಕ, ನಾನೇ ತಪ್ಪು ಮಾಡಿಬಿಟ್ಟೆ, ನಾನೇ ಹಾಕಿದೆ ಅಂತ ಹೇಳ್ದ. ಹಾಕಿ ಗಡ ನಡುಗ್ತಾ ನಿಂತಿರ್ತಾನೆ. ಕರುಣಾಮಯಿ ಎಷ್ಟು ಇರ್ತಾರೆ ಸಂತರಂದರೆ ದಯಾನಂದ ಸರಸ್ವತಿಯವರು ತಮ್ಮಲ್ಲಿರ್ತಕ್ಕಂಥ ಒಂದು ಹಣದ ಗಂಟು ಅವನಿಗೆ ಕೊಟ್ಟು, ನೋಡು ಈಗ ನನ್ನ ಪ್ರೀತಿಯ ಭಕ್ತರೆಲ್ಲ ಬರ್ತಾರೆ, ಅವರು ಬಂದರೆ ಬಹುಶಃ ನಿನಗೆ ಇಡೋದಿಲ್ಲ, ಅದಕ್ಕೆ ಅವ್ರ ಕೈಗೆ ಸಿಗುವ ಮುನ್ನ ನೀ ಇಲ್ಲಿಂದ ಜಾಗ ಖಾಲಿ ಮಾಡಿ ಓಡೋಗು ಅಂತ ಹೇಳಿದ್ರು. ಇದಂಥ ಪ್ರೀತಿ ರೀ, ಇದೆಂಥ ಕರಗುವಿಕೆ ಅದ ನೋಡ್ರಿ. ಅದಕ್ಕೇನೆ ಯಾವಾಗಲೂ ದೇವನೊಂದಿಗೆ ಸಾಮರಸ್ಯ ನಮ್ಗೆ ಯಾವಾಗ ಆಗ್ತದಂದ್ರೆ ಕರಗುವ ವಸ್ತುಗಳೇ ಸಾಮರಸ್ಯ ಹೊಂದುತ್ತವ್ರಿ. ಸಕ್ಕರೆ ನೀರೊಳಗೆ ಸಾಮರಸ್ಯವಂಥದ್ದು, ಉಪ್ಪು ಸಾಮರಸ್ಯವಂಥದ್ದು, ಕಲ್ಲು ಹೊಂದಂಗಿಲ್ಲ. ಅದಕ್ಕೆ ಕಲ್ಲಿನಂಥ ಮನಸ್ಸು ನಮ್ಮದಿದ್ದರೆ ನಾವೆಂದೂ ಹೊಂದಕ್ಕಾಗೋದೇ ಇಲ್ಲ. ದೇವನೊಂದಿಗೆ ನಾವು ಸಮರಸ ಹೊಂದಬೇಕಂದ್ರೆ ಉಪ್ಪಿನ ಹಾಗೆ ಸಕ್ಕರೆ ಹಾಗೆ ನಮ್ಮ ಮನ ಕರಗಬೇಕು. ಇನ್ನೊಬ್ಬರ ದುಃಖವನ್ನು ಕಂಡಾಗ ನಮ್ಮ ಕಣ್ಣಲ್ಲಿ ನೀರು ಹರಿಬೇಕು. ಶಬರಿ ಮಾತಾ ಅಂತ ಕೇಳಿರಿ, ಇಟ್ಟಿಟ್ಟೇ ಇದ್ರು ಅವರು. ಶಬರಿ ಮಾತಾ ಯಾರಾದರೂ ಅವ್ರ ಮುಂದೆ ದುಃಖ ಹೇಳ್ಕೊಳ್ಳೋಕೆ ಶುರು ಮಾಡಿದ್ರು ಅಂದ್ರೆ ಅವ್ರಕಿನ್ನ ಹೆಚ್ಚಿಗೆ ಇವರೇ ಅಳ್ತಿದ್ರು. ನಿಜಕ್ಕೂ ಸುಮ್ಮನೆ ಅಲ್ಲ ಅವರು. ಅಷ್ಟೊಂದು ಅಯ್ಯೋ ಎಂತಹ ದುಃಖ ಅನುಭವಿಸ್ತಾ ಇದೆಯಪ್ಪ ನಿನ್ನ ಮನಸ್ಸು, ಎಂತಹ ದುಃಖ ಅನುಭವಿಸ್ತಾ ಇದ್ದೆ ತಾಯಿ ನೀನು, ಇಂತಹ ದುಃಖದಲ್ಲಿ ಹೆಂಗೆ ಬದುಕಿದ್ದಿ ಅಂತ ಅವ್ರು ಹೇಳಕ್ಕೆ ಶುರು ಮಾಡ್ತಿದ್ರಂತ. ಅದಕ್ಕೇ ಸಂತರು ಮಹಾತ್ಮರೆದುರಿಗೆ ನಮ್ಮ ದುಃಖ ಹೇಳಬೇಕು ಅಂತ ಯಾಕಂತಾರಂದರೆ, ಅವ್ರ ಮನಸ್ಸು ಕರಗಿ ನೀರಾಯಿತು ಅಂತ ಕೇಳಿದ್ರೆ ನಮ್ಮ ದುಃಖದೊಂದಿಗೆ ಹರಿಯಿತು ಅಂದರೆ ಪರಮಾತ್ಮನ ಕರುಣೆ ಎಲ್ಲ ಹರಿತದ, ನಮ್ಮ ದುಃಖ ದೂರ ಆಗ್ತದೆ ಯಾವಾಗಲೂ. ಅದಕ್ಕೇ ಅವ್ರಿವ್ರ ಮುಂದೆ ಹೇಳಬಾರ್ದು. ನಮ್ಮಲ್ಲೊಬ್ಬರು ಕ್ರಿಶ್ಚಿಯನ್ ಟೀಚರ್ ಇದ್ದರು, ಸಹನಾ ಅಂತ, ಭಾಳ ಚಂದ. ಅವರು ಹೇಳ್ತಿದ್ರು, ನಾವು ಶಾಲೆಗೆ ಹೋದ ಕೂಡಲೇ, ನಾನು ಇನ್ನು ಜಾಬ್ನಲ್ಲಿದ್ದಾಗ ಅಲ್ಲಿ ಹೋದ ಕೂಡಲೇ ಅವರೆಲ್ಲ ತಮ್ಮ ಬಂಧು ಬಳಗ ಕೇಳಾರ ಕಷ್ಟ ಎಲ್ಲ ಹೇಳ್ತಿದ್ರು. ನನಗೆ ಅವರೆಲ್ಲ ಗೊತ್ತೇ ಇಲ್ಲಲ್ರಿ ಅಂತಂದ್ರೆ ಅವ್ರು ಅಂತಿದ್ರು, ಏನಿಲ್ಲರಿ ನಮ್ಮ ಬೈಬಲ್ನಲ್ಲಿ ಒಂದು ವಾಕ್ಯ ಹೇಳಿದೆ, ಶರಣರು ಸಂತರು ಮಹಾತ್ಮರು ಯಾರು ದೇವರನ್ನು ಪ್ರೀತಿಸ್ತಾರೋ, ಯಾರು ದೇವರಿಗೆ ಪ್ರೀತಿ ಮಾಡ್ತಾರೋ ಅವ್ರ ಎದುರಿಗೆ ನಿನ್ನ ಕಷ್ಟ ಹೇಳ್ಕೊ, ಅವಾಗ ಕಷ್ಟ ದೂರ ಆಗ್ತದ ಅಂತ ಹೇಳ್ಯಾರ. ಅದಕ್ಕೆ ನಿಮ್ಗೆ ಗೊತ್ತಿರಲಿ ಗೊತ್ತಿರಲ್ದಿರಲಿ ಮೇಡಮ್, ನಾನು ನಿಮ್ಮ ಎದುರು ಹೇಳ್ತೀನಿ ಅಂತ ಹೇಳ್ತಿದ್ರು. ಮತ್ತೊಂದೆರಡು ದಿವಸ ನಂತರ
ಪಾಪ ಬಂದು ಹೇಳ್ತಿದ್ರು, ನಿಜಕ್ಕೂ ನಿಮ್ಮ ಎದುರು ಹೇಳಿದ್ದು ನನಗೆ ಸಾರ್ಥಕ ಆಯಿತು ಅಂತ. ಯಾಕಂದರೆ ಅಲ್ಲಿ ಅಣಕಿಸುವಿಕೆ ಇರೋದಿಲ್ಲ, ಅಲ್ಲಿ ಕರಗುವಿಕೆ ಇರ್ತದೆ. ಮಹಾತ್ಮರು ಇನ್ನೊಬ್ಬರ ದುಃಖವನ್ನು ಕಂಡಾಗ ಕರಗ್ತಾರಲ್ಲ, ಕರಗಿದ ಕೂಡಲೇ ಅಲ್ಲಿ ದೈವಿ ಪ್ರೇಮ ಹರಿತದೆ, ಆ ದುಃಖ ದೂರ ಆಗ್ತದೆ. ಅದಕ್ಕಾಗಿ ಅಂತಹ ದುಃಖವನ್ನು ಇನ್ನೊಬ್ಬರ ಕಣ್ಣೀರು ಕಂಡಾಗ ಒರೆಸುವ ಮಹಾತ್ಮರು ನಾವಾಗಬೇಕು. ಯಾವಾಗ್ಲೂ ಯಾರ ದುಃಖ ಅವರಿಗೆ ಅಂತ ತಿಳ್ಕೊಂಡಿರೋದಲ್ಲ, ಅದು ಭಾಳ ಕಠಿಣವಾದ ಮನಸ್ಸು ಎಂದೂ ಆಗಬಾರ್ದು. ಮಹಾತ್ಮರ ಮನಸ್ಸು ಅತ್ಯಂತ ಮೃದುವಾಗಿರ್ತದೆ. ಅದಕ್ಕೆ ಇನ್ನೊಬ್ಬರ ದುಃಖದಲ್ಲಿ ತನ್ನ ದುಃಖದಂತೆ ಇನ್ನೊಬ್ಬರು ದುಃಖ ಅಂತ ಭಾವಿಸ್ತಕ್ಕಂಥವರ ಮನಸ್ಸು ಕರಗ್ತದೆ. ಇನ್ನೊಬ್ಬರಿಗೆ ಸದಾ ಕಾಲ ತನಗಿಲ್ಲದಿದ್ದರೂ ಚಿಂತೆ ಇಲ್ಲ, ಇನ್ನೊಬ್ಬರು ಉಣ್ಣೋದ್ರಲ್ಲಿ ಇನ್ನೊಬ್ಬರು ಉಡೋದ್ರಲ್ಲಿ ಅದು ಸದಾಕಾಲ ಸಂತೋಷವಾಗಿರ್ತದೆ. ಇದು ಎಷ್ಟು ಸಂತೋಷ ಪಡಬೇಕು, ಎಷ್ಟದ ತ್ಯಾಗದ ಭಾವನೆ ಅಂತ ಕೇಳಿದ್ರೆ ಕರಗುವಿಕೆ. ಇದೇ ಸೊಲ್ಲಾಪುರದಲ್ಲಿ ಮಂಗಲ ಕಾರ್ಯದಲ್ಲಿ ಮದುವೆ ನಡೆದಿತ್ತು. ಒಬ್ಬ ಹಳ್ಳಿಯ ವ್ಯಕ್ತಿ ರೈತ ಬೀಜ ಗೊಬ್ಬರ ಖರೀದಿ ಮಾಡಕ್ಕೆ ಹೋಗಿದ್ದ. ಬೀಜ ಗೊಬ್ಬರ ಖರೀದಿ ಮಾಡಕ್ಕೆ ಹೋದ, ಅಲ್ಲಿ ನೋಡ್ತಾನೆ ಮದುವೆ ಮಂಟಪದೊಳಗೆ ಸ್ವಲ್ಪ ಏನಾರು ಉಂಡು ಹೋಗೋರಿ. ಅಷ್ಟು ದುಡ್ಡು ಅವನ ಕಡೆ ಎಕ್ಸ್ಟ್ರಾ ದುಡ್ಡು ಇರಲಿಲ್ಲ. ಬೀಜ ಖರೀದಿ ಮಾಡೋಷ್ಟೇ ಇತ್ತು, ಗೊಬ್ಬರ ಖರೀದಿ ಮಾಡೋಷ್ಟೇ ಇತ್ತು. ಊಟ ಮಾಡ್ಲಿಕ್ಕೆ ಹೋಟೆಲ್ಗೆ ಹೋದ್ರೆ ದುಡ್ಡು ಖರ್ಚಾಯ್ತದಂತ ಪಾಪ ಮಂಗಲ ಕಾರ್ಯಾಲಯಕ್ಕೆ ಹೋಗ್ತಾನೆ. ಆ ಮಂಗಲ ಕಾರ್ಯದಲ್ಲಿ ಹೋದಾಗ ಅಲ್ಲಿ ವಾದ ವಿವಾದ ಗಂಡು ಹೆಣ್ಣಿನವ್ರ ಕಡೆ ನಡೆದಿತ್ತು. ಅಲ್ಲಿ ನೋಡಿದ್ರೆ ಅವ್ರು ಬಿಟ್ಟು ಹೋಗೋಕ್ಕೆ ತಯಾರಾಗಿದ್ರು. ವರದಕ್ಷಿಣೆ ಜಗಳ ಬಂತು. ಎಷ್ಟು ವರದಕ್ಷಿಣೆ ಅಂದರೆ ಸುಮಾರು ಒಂದು 15,000 ಕಡಿಮೆ ಬಿದ್ದಿತ್ತು. ಅವ್ರು ಬಿಟ್ಟು ಹೋಗೋಕೆ ಶುರು ಮಾಡಿದ್ರು, ಅದು ಇಡ್ರಿ ಇಲ್ಲಾಂದ್ರೆ ಇಲ್ಲ, ಅದು ಬಡವ್ರ ಮದುವೆ ಪಾಪ. ಅಷ್ಟಾಗಿಂದಾಗ 15,000 ಆ ಕಾಲಕ್ಕೆ ಸುಮಾರು 15-20 ವರ್ಷದ ಕೆಳಗಿನ ಮಾತು. ಎಲ್ಲಿ ತಂದು ಕೊಡಬೇಕು ಅಂತ ಅವರೆಲ್ಲ ಅಸಹಾಯಕರಾಗಿ ನಿಂತಾಗ ಊಟಕ್ಕೆ ಹೋಗಿದ್ದ ರೈತ ಹರಿದ ಕಿಸೆಯಲ್ಲಿ ಕೈ ಹಾಕ್ತಾನೆ. ಪಾಪ ಅವನಲ್ಲಿ ಇದ್ದಿದ್ದು 15,000 ಇದ್ದು. ಬಸ್ಸಿಗೆ ಹೋಗೋಕೆ ಇರಲಿಲ್ಲ ಅವನಿಗೆ. ಮತ್ತೆ ಹೊಳ್ಳಿ ಅವನಂದ ಅವ್ನ ಮದುವೆ ಮಂಟಪದ ನಡು ಹೋಗಿ ನಿಂದಿರ್ತಾನೆ. ಅವ್ರು ಯಾರು ತಮ್ಮ ಬಂಧುಗಳಲ್ಲ, ತಮ್ಮ ಬಳಗದವರಲ್ಲ, ಯಾರೂ ಅಲ್ಲ. ಅವ್ರ ನಡುವೆ ನಿಂತು ಒಬ್ಬ ಕನ್ಯೆಯ ಮದುವೆ ನಿಂತು ಹೋಗ್ಲತ್ತದಂತ ತನ್ನ ಕಲ್ಲಿರ್ತಕ್ಕಂಥ 15,000 ರೂಪಾಯಿ ಆಕಿನ ಕೈಯಾಗಿಟ್ಟು, ಇವು ಕೊಟ್ಟು ಬಿಡಮ್ಮ ನಿನ್ನ ಮದುವೆ ನಡೀಲಿ ಅಂತ ಮಾಡಿ ಆ ಮದುವೆ ಮುಗಿಸಿ ಅಲ್ಲಿ ಊಟ ಮಾಡಿ ಹೋಗ್ತಾನೆ. ಇದು ಕರಗುವಿಕೆ. ಹೀಗೆ ಯಾರ ಮನಸ್ಸು ದುಃಖವನ್ನು ಕಂಡಾಗ, ಇನ್ನೊಬ್ಬರ ನೋವನ್ನು ಕಂಡಾಗ ಕರಗ್ತದೋ ಪರಮಾತ್ಮ ಖಂಡಿತವಾಗಿಯೂ ಎಲ್ಲಿಲ್ಲ, ಅವ್ರ ಜೊತೆಗೆ ಅದನ್ನು. ಪರಮಾತ್ಮ ಅವರ ಸ್ವರೂಪದಲ್ಲಿಯೇ ಪರಮಾತ್ಮ ಅದನ್ನು. ಅದಕ್ಕೆ ಅಂತೀವಿ ದೇವರು ಬಂದಾಗ ಬಂದ್ರು ಸುಮ್ಮನೆ ಅಂತೀವಿ. ಆಡು ಭಾಷೆಯಲ್ಲಿ ಅಂದರೂ ಕೂಡ ಅಷ್ಟೊಂದು ಮನಸ್ಸು ನಮ್ಮದು ಕರಗಿದವರನ್ನು ಕಂಡ್ರೆ ದೇವರಂತಲೇ ಅಂತೀವಿ. ಅದಕ್ಕೆ ಹದುಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ಲೇಯ ನೀನು. ಹದುಳಿಗತನ ಅಂದರೆ ಏನದಂದರೆ ಪರಮ ಶಾಂತಿ, ಸಮಾಧಾನ, ಸಂತೃಪ್ತಿ. ಏನು ದೊರೆತದೋ ಅದರಲ್ಲಿ ತೃಪ್ತ, ಏನದನೋ ಅದರಲ್ಲಿ ತೃಪ್ತನಾಗಿರ್ತಕ್ಕಂಥ, ಅದು ಬೇಕು ಇದು ಬೇಕು ಎನ್ನುವ ಎದುಗುದಿತನದಿಂದ ದೇವರಿಗೆ ನಾವು ಪೂಜೆ ಮಾಡಿ ಗಂಧ ಇರೋದನ್ನೇ ಸಂಕೇತ ಏನಂದ್ರೆ ಶಾಂತಿ. ಚಂದನ ಲೇಪನ ಮಾಡೋದ್ರಿಂದ ದೇಹದ ಉಷ್ಣ ಕಡಿಮೆ ಆಗ್ತದೆ. ಹಾಗೆ ಶಾಂತನಾಗಿರೋದ್ರಿಂದ ಮನಸ್ಸಿನ ಉಷ್ಣತೆ ಕಡಿಮೆ ಆಗ್ತದೆ, ಉದ್ವೇಗ ರಹಿತ ಆಗ್ತದೆ. ನಿಮಗೇನದನೋ, ಯಾವ ಗಂಡ ದೊರ್ತಾನೋ, ಯಾವ ಹೆಂಡತಿ ದೊರ್ತಾಳೋ, ಯಾವ ಮಕ್ಕಳು ದೊರ್ತಾರೋ, ಯಾವ ಮನೆ, ಯಾವ ಅತ್ತೆ ಮಾವ, ಎಷ್ಟು ಸಂಬಳ, ಯಾವ ನೌಕರಿ, ಏನದನೋ ಅದರಲ್ಲಿ ಅಂಬಲಿನೇ ಇರಲಿ ಅಥವಾ ಅಮೃತಾನ್ನನೇ ಇರಲಿ, ಮೃಷ್ಟಾನ್ನನೇ ಇರಲಿ, ಯಾವುದದನೋ ಅದರಲ್ಲಿ ನಾವು ಸಂತೃಪ್ತರಾಗೋದನ್ನು ಕಲಿಯದೇ ಇದ್ದರೆ ನಮಗೆ ಏನು ಕೊಟ್ಟರು ಕೂಡ ದೇವರು ಪ್ರೀತಿಸಲಾರ. ಅದಕ್ಕಾಗಿ ಗಂಧ ಹಚ್ಚುವ ಲಕ್ಷಣ ಅಂತ ಕೇಳಿದ್ರೆ ಹದುಳಿಗತನ. ಹದುಳಿಗರ ಇಲ್ಲದವರಲ್ಲಿ ಇರಲೊಲೆಯ ನೀನು ಅಂತ ಹೇಳ್ತಾಳೆ. ಅವರಲ್ಲಿ ಗುರು ಬಸವಣ್ಣವ್ರು ಹೇಳ್ತಾರೆ, ಇದು ಗಂಧಾಕ್ಷತೆ ಒಲ್ಲೆ ಅಂತ ಅಕ್ಕ ಹೇಳಿದರೆ ಹದುಳಿಗತನ ಇಲ್ಲದವರಲ್ಲಿ ದೇವರು ಇರೋದಿಲ್ಲ. ಸದಾಕಾಲ ಹದುಳಿಗ ಭಾವ ತುಂಬಿಕೊಂಡು ನಾವಿರಬೇಕು. ಇನ್ನು ಮನಸ್ಸು ಭಾಳ ಲಾಲಚಿ ಇರ್ತದೆ. ಯಾವಾಗಲೂ ನೋಡ್ರಿ ನೀವು ಬೇಕಾದ್ರೆ ದೊರೆತದ್ರಲ್ಲಿ ದಣಿದಿರಬೇಕು ಅಂತ ಇರೋದೇ ಇಲ್ಲ. ಮುಲ್ಲಾ ಒಂದು ಸಲ ದೆಹಲಿಗೆ ಹೋದನಂತ. ಡೆಲ್ಲಿಗೆ ಹೋಗುವಾಗ ಅವನಿಗೆ ಹೇಳಿ ಕಳಿಸಿದ್ರು, ನೋಡೋ ಮಾರ್ಕೆಟ್ ಹೋದಿ, ಅಲ್ಲಿ ಜನ ಪಟ್ಟಣದವ್ರು ಭಾಳ ಮೋಸಗಾರ ಇರ್ತಾರೆ, ಅವ್ರು ನೋಡ್ರಿ ಎಲ್ಲ ಒಂದಕ್ಕೆ ಎರಡು ಹೇಳ್ತಿರ್ತಾರೆ ಯಾವಾಗ ನೋಡಿದ್ರು ಅಂತ ಹೇಳಿದ್ರು. ಒಂದು ರೇಟ್ 50 ರೂಪಾಯಿ ಹೇಳಿದ್ರೆ 100 ರೂಪಾಯಿ ಹೇಳ್ತಾರೆ. ಅದಕ್ಕೆ ನೀ ಏನು ಕೇಳಿದ್ರು ಅರ್ಧ ರೇಟಿಗೆ ಕೇಳಬೇಕು ಅಂತ ಹೇಳಿದ್ರು. ಅದಕ್ಕೆ ಹೋದ ಮಾರ್ಕೆಟ್ಗೆ ಹೋದ ಕೂಡಲೇ ಒಂದು ಛತ್ರಿ ಕೇಳಕ್ಕೆ ಹೋದ. ಆ ಛತ್ರಿದವ 100 ರೂಪಾಯಿ ಅಂದ, ಇವ 50 ರೂಪಾಯಿ ಅಂದ. ಹೇಳಿ ಬರ್ಕೊಂಡು ಹೋಗಿದ್ದ ತಲೆಯಾಗ. ಅವ ಅಂದ ಅಂಗಡಿದವ ಅಂದ, ಹೋಗ್ಲಿ ಬಿಡ್ರಿ 80 ಕೊಡ್ತೀನಿ ಅಂದ. ಇವ ಏಟಕ್ಕೆ ಅನ್ಬೇಕು? ಲಾಲ್ಚಿ 40ಕ್ಕೆ ಅಂದ. ಅವ ಅಂದ ಇಬ್ರದ್ದು ಬೇಡ ಡೀಲ್, ನಂದು ಬೇಡ ನಿಮ್ಮದು ಬೇಡ, ಒಂದು ಕನ್ಕ್ಲೂಷನ್ಗೆ ಬರೋರಿ 60 ರೂಪಾಯಿಗೆ ಅಂದವ. ಯಾಕಂದ್ರೆ ಎಲ್ಲರೂ ಅವರೇ ಇದ್ದೇವಲ್ಲಿ ಹೇಳೋದೇ ಅತ್ತ. ಆ 30 ಅಂದ ಸೀದಾ. ಅವ ಅಂದ ಹಂಗೆ ಅದಕ್ಕೆ ಇಟ್ಟು ಚೀಡ್ ಬಂದು ಹೋಯ್ತು ನೋಡ್ರಿ ಮಾರಾಟ ಮಾಡೋರಿಗೆ, ಹಂಗೆ ಕೈಗೆ ಪುಕಾಟೆ ಹೋಯ್ ಅಂದ. ಹಂಗಂದ್ರೆ ಏನಂದ? ಅವಂತರ ಕೂಡದೇ ಇದ್ರೆ ನಮ್ಮ ಮೊದಲೇ ಹೇಳ್ಯಾರ ಅವ್ರು ಏನಂದ್ರೆ, ಒಂದಕ್ಕೆ ಇಷ್ಟು ಲಾಲ್ಚಿ ಮನಸ್ಸು, ಅದು ಬೇಕು ಇದು ಬೇಕು ಅನ್ನೋದ್ರಾಗ ಲಿಮಿಟೇ ಇಲ್ಲ ನಮಗೆ.
ಕೇಳೋದ್ರಾಗ ಒಂದು ಲಿಮಿಟ್ ಇರಬೇಕಲ್ಲ. ಎಲ್ಲ ಇರ್ತದ್ರಿ ನಮ್ಗೆ, ಎಲ್ಲ ಅದು. ಅದಕ್ಕೆ ಅಂಬಿಗರ ಚೌಡಯ್ಯನವ್ರು ಭಾಳ ಚಂದ ಹೇಳ್ತಾರೆ, ಸುಖ ಅದ, ಸಂಪತ್ತದ, ಒಡವೆ ಅದ, ಮಕ್ಕಳದರ, ಎಲ್ಲ ಇದ್ದು ಮತ್ತು ದೇವ್ರ ಮುಂದೆ ಏನಾರು ಸ್ವಲ್ಪ ಕೊರತೆ ಆದ ಕೂಡಲೇ ಇನ್ನೂ ಇಟ್ಟು ಅದನ್ನು ಕೊರತೆನೂ ಅಲ್ಲ, ಇನ್ನೊಬ್ರಿಗೆ ಹೆಚ್ಚಿಗೆ ಆಗ್ಯದಂತ ಅದರಟ್ಟು ನಮ್ಗೆ ಕೊಡು ಅಂತ ಕೇಳ್ತಾರಲ್ಲ, ಇವ್ರು ದೇವ್ರ ಕಿವ್ಯಾಗ ಓಡಾಡೋ ಗುಂಗಾಡು ಅಂತಾರೆ. ಇವ್ರು ಗಂಟೆ ಹೊಡೆದ್ರೆ ದೇವ್ರಿಗೆ ಗುಂಗಾಡು ಓಡಾಡ್ದಂಗೆ ಆಯ್ತು ಅಂತ. ಏನಾರ ಅಗತ್ಯ ಅದ ಅಂತಾರೆ ದೇವ್ರಿಗೆ ಕೇಳಿವಂದ್ರೆ ಒಂದು ಮಾತು, ಅದನ್ನೂ ಕೇಳಲ್ಲ. ಅತಿ ಹೆಚ್ಚಿನ ದುರಾಸೆ ಇರ್ತದಲ್ಲ ಮುಲ್ಲಾನಂಥದ್ದು. ಅದಕ್ಕಾಗಿ ಮನುಷ್ಯ ದೇವರಿಗೆ ಕೂಡ ಬೇಸರ ಬರ್ತದೆ, ಇವರಿಗೆ ಸಮಾಧಾನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ತಿಳ್ಕೊಳ್ರಿ, ಎಷ್ಟೇ ಕೋಟ್ಯಾಧೀಶರು ಕೂಡ ಸಮಾಧಾನವಾಗಿಲ್ಲ. ಒಬ್ಬ ಗುಡಿಸಲ್ನಾಗಿದ್ದವನು ಸಮಾಧಾನವಾಗದನ್. ಸಮಾಧಾನನೇ ದೊಡ್ಡ ಸಂಪತ್ತದ. ಗೋಧನ್ ಗಜ್ದನ್ ಜಬಾವೆ ಸಂತೋಷದನ್ ಸಬ್ದನ್ ಧೂಲಿ ಸಮಾನ ಅಂತ ಹೇಳ್ತಾರೆ. ಸಂತೋಷ ಇರದಿರ್ತಕ್ಕಂಥ ಮನೆಯಲ್ಲಿ ನೀವು ನೋಡ್ರಿ, ಕೆಲವೊಂದು ಸಲ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ, ಮನ್ಯಾಗ ನೋಡ್ರಿ ಯಾವಾಗಲೂ ಕಚ್ಚಾಟ ಇರ್ತದೆ, ಮೇಲು ಕೀಳಾಟ ಇರ್ತದೆ. ಅಂಥವ್ರಿಗೆ ಗುಡಿಸಲಿನಲ್ಲಿ ಪ್ರೀತಿಯಿಂದ ವಾಸಿಸ್ತಕ್ಕಂಥ ಗಂಡ ಹೆಂಡ್ತಿ ನೋಡೋರು ಅವ್ರಿಗೆ ಅನ್ನಿಸ್ತದೆ, ನಾವು ಹಿಂಗಾರ ಇರಬೇಕಾಗಿತ್ತು ನೋಡ್ರಿ ಅನ್ನಿಸ್ತದೆ. ಎಷ್ಟೋ ಮಂದಿಗೆ ಹಂಗೆ ಅನ್ನಿಸ್ತದೆ. ಬಡವರ ಮನೆ ಭಾಳ ಚಂದ ಅನ್ನಿಸ್ತದೆ. ಯಾಕಂದ್ರೆ ಎಷ್ಟು ಮಹಲ್ನಲ್ಲಿದ್ದರೂ ಕೂಡ ಶಾಂತಿನೇ ಇರದಿದ್ರೆ, ಸಮಾಧಾನನೇ ಇರದಿದ್ರೆ, ಆ ಸಮಾಧಾನ ನಿಜಕ್ಕೂ ಅದು ಭಾಳ ಅಸಮಾಧಾನ ಅಜ್ಞಾನಿಯ ಲಕ್ಷಣದ. ಯಾವಾಗಲೂ ಸಮಾಧಾನ ಭಕ್ತನ ಲಕ್ಷಣದ. ಇನ್ನು ಅರಿವು ಮೂಡದವರಲ್ಲಿ ಆರತಿಯನ್ನೊಲ್ಲೆಯ ನೀನು. ಅರಿವು, ನಾವು ಆರತಿ ಬೆಳಗ್ತೀವಲ್ಲ, ಅದರ ಲಕ್ಷಣ ಏನಂದರೆ ಅರಿವು. ಅರಿವಿನಿಂದ ಜಾಗೃತನಾಗಿ ನಾವು ಅರಿವಿನಿಂದ ಆರತಿ ಬೆಳಬೇಕು. ಯಾವ ಅರಿವಿರಬೇಕು? ಸತ್ಯದ ಅರಿವಿರಬೇಕು. ಯಾವುದು ಶಾಶ್ವತದ, ಯಾವುದು ಇಲ್ಲ, ಯಾವುದು ಹೋಗೋದದ, ಯಾವುದು ಬರೋದದ, ಯಾವುದನ್ನು ಪ್ರೀತಿಸಬೇಕು, ಯಾವುದನ್ನು ಬಿಡಬೇಕು ಅಂತಕ್ಕಂತಹ ಎಚ್ಚರ. ಅರಿವಂದ್ರೆ ಮತ್ತೇನಲ್ಲ, ಎಚ್ಚರ, ಜಾಗನ. ಯಾರು ಎಚ್ಚರ ಆಗ್ತಾರೆ ಅವ್ರ ಜೀವನದಲ್ಲಿ ಸುಖಿ ಆಗ್ತಾರೆ. ಎಚ್ಚರ ಆಗಲ್ದೇನೆ ನಾವು ಇದರಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅನ್ನೋದು ತಿಳಿಲಾರ್ದೇ ಇದ್ರು. ಅಗಸಿನ ಮನ್ಯಾಗ ಕತ್ತಿ ಇತ್ತಂತ, ಅದು ಇನ್ನೊಂದು ಕತ್ತಿ ಬಂದು ಕೂಡಲೇ ಹೇಳ್ತಂತ, ಇಲ್ಲ ಏನು ಮಾಡೋದು, ನಮ್ಮ ಮಾಲಕ ಬರೀ ಹೊಲದಿಂದ ಮನೆಯಿಂದ ಹಳ್ಳಕ್ಕೆ ಓಡಾಡಿಸ್ತಾನೆ, ಒಂದೀಷ್ಟು ಚಂದ ನಮ್ಗೆ ಊಟ ಹಾಕಲ್ಲ, ಆಹಾರ ಹಾಕಲ್ಲ, ಮೈ ತೊಳೆಲ್ಲ, ಚಂದ ನೋಡ್ಕೊಳ್ಳಲ್ಲ. ಅವಾಗ ಇನ್ನೊಂದು ಕತ್ತಿ ಹೇಳ್ತಂತ, ಹಂಗಿದ್ರೆ ಬಿಟ್ಬಿಡು ಅಂತಂತ, ಬಿಟ್ಬಿಡು ಬಂದುಬಿಡು ಅಂತ. ಹಿಂಗೆ ನಾನು ಪ್ರಯೋಗ ಮಾಡೀನಿ, ಭಾಳ ಬಂದಿವಲ್ಲ. ಭಾಳ ಗಂಡು ಹೊಡಿತಾನ, ಕುಡಿತಾನ, ಮಾಡ್ತಾನ ಗದಲು ಹೇಳಿದ್ರೆ ನಾ ಅಂದೆ, ಸುಮ್ಮನೆ ಯಾಕಿರ್ತೀರಿ ಬಂದುಬಿಡ್ರಿ ಅಂತ. ನಾನು ನಿಮ್ಗೆ ನಿಜಕ್ಕೂ ಹೇಳ್ತೀನಿ, ಹಂಗೆ ಹೇಳಿದ್ಮೇಲೆ ಅವ್ರ ಸಂಸಾರ ಸುಧಾರಿಸೋಗ್ಯದ. ಅವ್ರಂದ್ರೆ ಅದಕ್ಕಿಂತ ಕಠಿಣದ ಇಲ್ಲಿ ಬರೋದಂದ್ರೆ. ಇನ್ನೊಮ್ಮೆ ಹೇಳಿದ್ರೆ ಕೇಳ್ರಿ ಅವ್ರು ನಮ್ಗೆ. ಅದಕ್ಕೆ ನಾವು ಒಂದು ಸೂತ್ರ ಹಿಡಿದೀವಿ, ಯಾರಿಗಾರ ಸಂಸಾರದಾಗ ಭಾಳ ಕಷ್ಟ ಅದ ಅಂದ್ರಲ್ಲ, ಬರ್ರಿ ಬಸ್ ಹೋಗಿರಿ. ಅವ್ರಂತಾರೆ ಇದು ಭಾಳ ಕಬ್ಬಿಣದು, ಅಲ್ಲಿರೋದೆ ಹೊಡಿಲಿ ಬಡಿಲಿ ಏನಲ್ಲ, ಅಲ್ಲೇ ಆರಾಮದ. ಹಂಗೆ ಕತ್ತಿಗೆ ಬಿಟ್ಟುಬಿಡು ಅಂದ ಕೂಡಲೇ ಅದು ಅಂತೂ ಎಲ್ಲ ಕರೆ ನಂದು ಫ್ಯೂಚರ್ ಬ್ರೈಟ್ ಅದ ಈ ಮನ್ಯಾಗ ಅಂತದು. ಏನದ ನಿನ್ನ ಫ್ಯೂಚರ್ ಅಂದ್ರೆ, ಅವ ಹೊಡಿತಿರ್ತ ಮಗಳಿಗೆ, ಯಾವಾಗಲೂ ಅವ್ರ ಮಗಳು ಏನಾರ ತಪ್ಪು ಮಾಡಿ, ಒಬ್ಬ ಸುಂದರಿ ಮಗಳು ಹಳ ನಮ್ಮ ಅಗಸಿಗೆ, ಇಷ್ಟು ಸುಂದರ ಹಳ ಆಕಿ ಏನಾರ ತಪ್ಪು ಮಾಡಿದ ಕೂಡಲೇ ನಾವು ಅವರಪ್ಪ ಅಂತಾನ, ನೋಡು ಇನ್ನೊಮ್ಮೆ ಇಂಥ ತಪ್ಪು ಮಾಡಿದೆ ನೀನು ಕತ್ತಿ ಸರಿ ಮದುವೆ ಮಾಡ್ತೆ ಅಂತ ನಾವು. ಅದು ಫ್ಯೂಚರ್ ಬ್ರೈಟ್. ಎಂದರ ಒಂದಿನ ಘಟಿಸತ್ತು, ಎಂದರ ಒಂದಿನ ಕೊಟ್ಬಿಟ್ಟಾನು, ಫ್ಯೂಚರ್ ಬ್ರೈಟ್ ಅದು. ಹಂಗೆ ನಾವು ಎಷ್ಟೇ ಕಷ್ಟ ಯಾವುದೇ ವಸ್ತುವಿನಿಂದ ಆದರೂ ಕೂಡ ಏನಂತಿರ್ತೀವಿ, ಅರಿವೇ ಇಲ್ಲ ನಮ್ಗೆ. ಫ್ಯೂಚರ್ ಬ್ರೈಟ್ ಅದ. ಹಿಂಗೆ ಅರಿವು ಕಣ್ಣು ತೆರೆಯದಿದ್ದವರು ಎಷ್ಟು ಸಲ ಆರತಿ ಮಾಡಿದ್ರು, 108 ಆರತಿ ಕರ್ಪೂರ ಹಚ್ಚರು ಕೂಡ ಉಪಯೋಗ ಇಲ್ಲ. ಅದಕ್ಕಾಗಿ ಇಂದು ಸಿಕ್ಕಿತ್ತು ನಾಳೆ ಸಿಕ್ಕಿತ್ತು ಸುಖ ಅನ್ಲಾರ್ದೇನೆ ನಿಜವಾದ ಸುಖ ಯಾವುದದ? ಸುಖಶೀಲ ಲಿಂಗ ಧ್ಯಾನ. ದೇವರನ್ನು ನಂಬೋದೇ, ದೇವರನ್ನು ಪ್ರೀತಿಸೋದೇ ನಿಜವಾಗಿರ್ತಕ್ಕಂತಹ ಸುಖ ಅದ. ಇಂತಹ ಒಂದು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನ್ನೊಲ್ಲೆಯ್ಯ ನೀನು. ನಮಗೆ ನಾವೇ ಅರ್ಪಿಸಿಕೊಳ್ತಕ್ಕಂಥವರ ನೈವೇದ್ಯವನ್ನು ದೇವರು ಒಪ್ಪಿಸ್ಕೊತಾನೆ ಹೊರತಾಗಿ ಎನ್ನನೇ ನಿನಗೆ ನೈವೇದ್ಯಕ್ಕೆ ಸಲ್ಲಿಸುವೆನು ದೇವ, ನನ್ನ ವಸ್ತುಗಳನ್ನು ಕೊಡೋದಲ್ಲ, ನನ್ನನ್ನೇ ನಾನು ಕೊಡ್ತೀನಿ ಅಂತಕ್ಕಂಥ ಭಾವ ನಮಗಿರಬೇಕು. ಅಂಥ ಭಾವ ಇದ್ದವರಲ್ಲಿ ನೀನು ಒಲಿತಿ ಅಂತ. ಆದರೂ ನನಗೊಂದು ಸಂತೋಷದ ಚನ್ನಮಲ್ಲಿಕಾರ್ಜುನ, ನನ್ನಲ್ಲಿ ಇವೆಲ್ಲ ಇಲ್ಲ, ಆದರೂ ಕೂಡ ನೀನು ನನ್ನ ಕೈಯಾಗಿದ್ದಿ. ಎಷ್ಟು ಖುಷಿ ಆಗ್ತದಕ್ಕೆ. ಇದು ಇರ್ತದೆ ರೀ ಭಕ್ತನ ಲಕ್ಷಣ. ನಾವೇನಂತೀವಿ, ನಿನಗೆ ಏಟು ಮಾಡ್ತೇನೋ ದೇವ್ರೆ. ಯಾರ ಅಕ್ಕಪಕ್ಕದವ್ರು ನಿದ್ದೆ ಹೊಡ್ಯಾಗ ನಾ ಎದ್ದು ಪೂಜೆ ಮಾಡ್ತೀನಿ ನಿನಗೆ. ಅವರೆಲ್ಲ ಆರಾಮಾಗಿ ಮನೆಯಾಗ ಟಿ ವಿ ನೋಡ್ಕೋತೀರ, ಪ್ರವಚನಕ್ಕೆ ಹೋಗ್ತೀನಿ, ಎಲ್ಲರೂ ಹೇಳಿದ ಕೇಳ್ತೀನಿ, ವಚನ ಓದ್ತೀನಿ, ನಿನಗೇನು ತೋಡೆ ಮಾಡ್ತೀನ, ಚಪ್ಪಲಿ ಸೌದೋಗ್ಯಾವ. ಆದ್ರೆ ನೀ ಕಣ್ಣು ಬಿಡುವಲ್ಲಿ. ನಮ್ಮ ಪ್ರಾರ್ಥನೆ ಹಿಂಗೆ ಬೇರೆ ಅದು. ಆದ್ರೆ ಮಹಾದೇವಿ ತಾಯಿ ಎಷ್ಟು ಚೆಂದಾಗಿ ಹೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಎನ್ನಲ್ಲಿ ಏನುಂಟೆಂದು ನನ್ನೊಳಗಿದ್ದೀಯಾ ನೀನು.
ದೇವರೇ, ನನ್ನಲ್ಲಿ ಏನೇನೂ ಇಲ್ಲ, ಖರೆ ನೀನು ನನ್ನ ಜೊತೆಗಿದ್ದಲ್ಲ, ಅದೇ ನನಗೆ ಭಾಳ ನಿನ್ನ ಉಪಕಾರದ. ನಾನು ನಿನಗೆ ಯಾವುದಕ್ಕೂ ಆಹಾರನಲ್ಲ, ಆದರೂ ನೀನು ನನ್ನ ಜೊತೆಗಿದ್ದೆನ್ನುವ ಉಪಕಾರದ ಭಾವನೆಯನ್ನು ಸ್ಮರಿಸ್ತಾ ಇದ್ದಾಳೆ. ಅಷ್ಟೇ ಅಲ್ಲದೇ ಕೊನೆಗೆ ಹೇಳ್ತಾಳೆ, ಇರಲಿ ಏನೇ ದುಃಖ ಕೊಟ್ಟಿ ಅಂದರೂ ಕೂಡ ನೀನಿಕ್ಕಿದ ಸರಿದೊಡಕನ ಆರು ಬಿಡಿಸಬಲ್ಲರಯ್ಯ, ನೀನಿಕ್ಕಿದ ಕಟ್ಟಳೆಯನ್ನು ಆರು ಹರಿಯಬಲ್ಲರಯ್ಯ, ನೀ ಸೀಳಿದ ರೇಖೆಯನ್ನು ಆರು ಮೀರಬಹುದಯ್ಯ. ಚನ್ನಮಲ್ಲಿಕಾರ್ಜುನ, ನೀ ಕಳುಹಿದ ಸೆರೆಗೆ ಮಾರು ಹೋಗದಿದ್ದಡೆ ಎನ್ನಿಚ್ಛೆಯೇ ಅಯ್ಯ. ಕೊನೆ ಮಾತು ಹೇಳಿದ್ರು ನೋಡ್ರಿ. ಹಿಂದೆ ಯಾರು ನಿಂತಿರು? ಮನೆ ಹಿಡ್ದು ನಿಂತಾನ. ಕೌಶಿಕ ನಿಂತಿದ್ದ. ಈಕೆ ಕೈಯಲ್ಲಿ ಪೂಜೆ ಇಟ್ಕೊಂಡು ಬೆಳದಿಂಗಳದಲ್ಲಿ ಲಿಂಗ ಇಟ್ಕೊಂಡು ಪೂಜೆ ಮಾಡೋದು ನೋಡಿ. ಕೊನೆ ಮಾತು ಹೇಳಿದಳಲ್ಲ, ನೀ ಕಳುಹಿದ ಸೆರೆಗೆ ಮಾರು ಹೋಗದಿದ್ದಡೆ ಎನ್ನಿಚ್ಛೆಯ. ನೀ ಎಲ್ಲಿಗೆ ಕಳಿಸಿದಿ ಅದನ್ನು ಒಪ್ಕೊಳ್ಬೇಕು, ಅದು ಒಪ್ಕೊಳ್ಳೋದೇ ಇದ್ರೆ ನನ್ನ ಇಚ್ಛೆ ಏನದ ಅಂದಳಲ್ಲ. ಕೌಶಿಕನಿಗೆ ಹೊಳೆದು ಬಿಡ್ತು, ಫ್ಯೂಚರ್ ಬ್ರೈಟ್ ಅಂದಂಗೆ. ಅವನಿಗೆ ಅನ್ನಿಸ್ತು, ಈಗ ಒಪ್ಕೊಂಡು ಬಿಟ್ಟುಳಿಕಿ ಈ ಬಂಧನದಲ್ಲಿ ಇರಲಿಕ್ಕೆ ನಿನ್ನ ಇಚ್ಛೆಯೇ ನನ್ನ ಇಚ್ಛೆ ಅಂತ ತಿಳ್ಕೊಂಡು ದೇವರಿಗೇನು ಹೇಳಕ್ಕೆ ಇದು ನಿಜಕ್ಕೂ ಒಪ್ಕೊಂಡು ಬಿಟ್ಟಾಳ ಅಂತ ತಿಳ್ಕೊಂಡು ಮೊದಲೇ ಅತ್ಯಂತ ಉದ್ವೇಗಕ್ಕೊಳಗಾಗಿದ್ದ, ಕಾಮಾತುರನಾಗಿರ್ತಕ್ಕಂಥ ಉದ್ವೇಗಕ್ಕೊಳಗಾದ ಅವನು ಆ ಒಂದು ಬೆಳದಿಂಗಳ ರಾಶಿಯಲ್ಲಿ ಆ ಬೆಳದಿಂಗಳ ಪ್ರತಿಸ್ಪರ್ಧಿಯಂತೆ ಈ ಹಮ್ಮಿ ಕೂದಲೆಲ್ಲ ಬಿಟ್ಕೊಂಡು ಕುಂತಿರ್ತಕ್ಕಂತಹ ಬಿಳಿಯ ವಸ್ತ್ರಧಾರಣೆಯಾಗಿರ್ತಕ್ಕಂಥ ಮಹಾದೇವಿಯನ್ನು ನೋಡಿ ದೂರ ಇರ್ಲಿಕ್ಕೆ ಆಗೋದಿಲ್ಲ. ದೂರ ಇದ್ರೆ ಇನ್ನೂ ಭಾಳ ದೂರ ಕಣ್ಣಿಗೆ ಕಾಣದೇ ಇದ್ರೆ ವಿರಹಿ ಸಹನೆ ಮಾಡ್ಕೊಳ್ತಾನೆ. ಆದರೆ ಕಣ್ಣಿಗೆ ನಿಲುಕುವಷ್ಟಿದ್ದಾಗ ಸಹನೆ ಮಾಡಿಕೊಳ್ಳುವ ತಾಕತ್ತು ಅವನಿಗೆ ಉಳಿಯೋದಿಲ್ಲ. ಆ ಕೌಶಿಕ ಬಂದು, ಮಹಾದೇವಿ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ ಅಂತ ಕೂದಲ ಮೇಲೆ ಕೈಯಾಡಿಸ್ತಾನೆ. ಈಗ ಹಾವು ಹರಿದಾಡಿದ ಹಾಗೆ, ಮಹಾದೇವಿಗೆ ಹಾವು ಹರಿದಾಡಿದ ಹಾಗೆ, ಚೇಳಿರಿದ ಹಾಗೆ, ಚೇಳು ಊರಿದ ಹಾಗೆ, ಹಾವು ಹರಿದಾಡಿದ ಹಾಗೆ ಮಹಾದೇವಿ ಅನ್ನುವ ಶಬ್ದನೇ ಭಾಳ ಕರ್ಕಶ ಆಗ್ತದೆ. ಹಿಂದಕ್ಕೆ ತಿರುಗಿ ನೋಡ್ತಾಳೆ, ಆಕೆ ಸೆರಗು ಮತ್ತು ಆಕೆ ಕೂದಲು ಅವನ ಕೈಯಲ್ಲಿತ್ತು. ಇಂತಹ ರಭಸದಿಂದ ಬಿಡಿಸ್ಕೊಳ್ತಾಳೆ. ಇಂಥ ರಭಸದಿಂದ ಅಂದರೆ ಅವನಿಗೆ ಹೇಳ್ತಾಳೆ, ಛೀ ಪಾಪಿ, ಎಮ್ಮೆಗೊಂದು ಚಿಂತೆ, ಸಮಗಾರಗೊಂದು ಚಿಂತೆ, ಧರ್ಮಿಗೊಂದು ಚಿಂತೆ, ಕರ್ಮಿಗೊಂದು ಚಿಂತೆ, ಎನಗೆ ಎನ್ನ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ, ಒಲ್ಲೆ ಹೋಗು ಸೆರಗು ಬಿಡು ಮರುಳೆ, ಎನಗೆ ಚನ್ನಮಲ್ಲಿಕಾರ್ಜುನ ದೇವರು ಒಲಿಯರೋ ಎಂಬ ಚಿಂತೆ, ತನಗೆ ತನ್ನ ಕಾಮದ ಚಿಂತೆ. ದೂರ ಸರಿದು ಜಿಂಕೆಯಾಗಿ ದೂರ ನಿಂತು ಬಿಡ್ತಾಳೆ. ಆಕೆಯ ಸಿಟ್ಟು ಅಷ್ಟೊಂದು ಎಂದೂ ನೋಡಿರಲಿಲ್ಲ. ನೀವು ವಿಚಾರ ಮಾಡಿರಿ, ಸಹಜವಾಗಿ ಪದೇ ಪದೇ ಸಿಟ್ಟು ಮಾಡ್ಕೊಳ್ಳೋರು ಭಾಳ ಸಿಟ್ಟು ಮಾಡ್ಕೊಳ್ತಿರ್ತಾರೆ, ಸಿಟ್ಟನ್ನ ಸತ್ವೇ ಇರಲ್ಲ. ಆದರೆ ಭಾಳ ಸಲ ಸಿಟ್ಟು ಮಾಡ್ಕೊಳ್ಳೋದೇ ಇರ್ತಕ್ಕಂತಹ ಅತ್ಯಂತ ಶಾಂತರಾದವರು ಒಂದು ವೇಳೆ ಎದ್ದು ಬಿಟ್ಟರು ಸಿಟ್ಟಿನಿಂದ ಅಂದ್ರೆ ಸುನಾಮಿ ಬಂದಂಗನೆ. ಅದಕ್ಕಿಂತ ಅದನ್ನು ಎದುರಿಸುವ ತಾಕತ್ತು ಯಾರಿಗೂ ಇರೋದಿಲ್ಲ. ಇಂತಹ ಕಾಮಿಯಾಗಿರ್ತಕ್ಕಂಥವನು ಮುಂದೆ ಆ ಅಕ್ಕನ ಸಿಟ್ಟು ನೋಡ್ತಾನೆ. ಎದ್ದು ನಿಂತಿರ್ತಕ್ಕಂಥ ಆ ರಭಸ ನೋಡಿ ಅಕ್ಕ ನಡುಗೋದಿಲ್ಲ, ಇವನು ನಡುಗಕ್ಕೆ ಪ್ರಾರಂಭ ಮಾಡ್ತಾನೆ. ಕೌಶಿಕ ನಡುಗ್ತಾನೆ, ತಾನೇ ಹಳಿದುಕೊಳ್ತಾನೆ. ಛೇ ಇನ್ನು 2 ವಾರ ಉಳಿದಿತ್ತು, ಇನ್ನು 2 ವಾರದಲ್ಲಿ ನನ್ನವಳಾಗ್ತಾ ಇದ್ದಳು. ಅಂಥದ್ರಲ್ಲಿ ನಾನು ಇಂಥ ಒಂದು ಕಾಮುಕತನಕ್ಕೆ ಒಳಗಾಗಬಾರ್ದಾಗಿತ್ತು, ಬಲವಂತ ಮಾಡಬಾರ್ದಾಗಿತ್ತು. ಆಕೆ ಒಳಗೆ ಹೋಗ್ತಾಳೆ. ಅಷ್ಟೇ, ಇವನು ಅಲ್ಲೇ ಕುಸಿದು ಕಲ್ಲಿನ ಮೇಲೆ ಆಕೆ ಕುಳಿತ ಜಾಗವನ್ನು ಮುಟ್ತಾ ಅಲ್ಲೇ ಕುಳಿತು ಬಿಡ್ತಾನೆ. ಮಹಾದೇವಿ ಅತ್ಯಂತ ಪರಿತಾಪ ಪಡ್ತಾ ಇದ್ದಾಳೆ. ಆಕೆಗೆ ಅನಿಸ್ತದೆ, ನನ್ನ ಮೀಸಲೆಲ್ಲ ಹೋಗ್ತೇನೋ ಅಂತ ಅನ್ನುವಂಗಾಗ್ತದೆ. ಅತ್ಯಂತ ಪವಿತ್ರ. ನೀವು ನೋಡ್ರಿ, ಬಿಳಿ ಶುಭ್ರವಾದ ಬಟ್ಟೆ ಉಟ್ಕೊಂಡವ್ರ ಬಟ್ಟೆ ಮೇಲೆ ಒಂದು ಸ್ವಲ್ಪ ಕಲಿ ಇದ್ದರೆ ಇಡೀ ಸಭೆಗೆ ಎದ್ದು ಬೀಳ್ತದೆ. ಕಂಡವ್ರ ಕಣ್ಣಿಗೆಲ್ಲ ಬೀಳೋದು ಯಾವುದು ಬಿಳಿ ಕಾಣೋದಿಲ್ಲ, ಕಪ್ಪೇ ಕಾಣ್ತದೆ. ಹಾಗೆ ಪವಿತ್ರತೆಯೇ ಉಸಿರಾಗಿಟ್ಟಿಸ್ಕೊಂಡಿರ್ತಕ್ಕಂಥ ಮಹಾದೇವಿಗೆ ಯಾವಾಗ ತನ್ನ ಕೂದಲವನ್ನು ಹಿಡಿದನೋ ಆವಾಗ ಅನಿಸ್ತು ಆಕೆಗೆ, ಇಷ್ಟು ಸಿಡಿಮಿಡಿಯ ಭಾವ ತುಂಬಿಕೊಳ್ತು. ಎನ್ನ ಮೀಸಲ ಬೀಸರ ಮಾಡಿದೆಯಲ್ಲಯ್ಯ ನೀನು, ಎಷ್ಟು ಎನ್ನ ಮೀಸಲ ಬೀಸರ ಮಾಡಿದೆಯಲ್ಲಯ್ಯ ನೀನು, ಎನ್ನ ಮೀಸಲ ಬೀಸಾಡಿ ಕಳೆದೆಯಲ್ಲಯ್ಯ, ಎನ್ನ ಭಾಷೆಯ ಪೈಸರ ಮಾಡಿದೆಯಲ್ಲ, ಎನ್ನ ಭಾಷೆಗೆ ದೋಷವ ತೋರಿಸಿದೆಯಾ, ಎನ್ನ ಮೀಸಲ ಕಾಯವ ನಿಮಗೆಂದಿರಿಸಿದಡೆ. ಚನ್ನಮಲ್ಲಿಕಾರ್ಜುನನಿಗೆ ಹೇಳ್ತಾಳೆ, ಎನ್ನ ಮೀಸಲ ಕಾಯವ ನಿಮಗೆಂದೆರಿಸಿಕೊಂಡಿದ್ದಡೆ ಬೀಸಾಡಿ ಕಳೆಯವರೇ ಹೇಳ. ಇಂಥ ಭವ್ಯ ಕಡೆಯಿಂದ ನನ್ನ ಮುಟ್ಟಿಸ್ತಾರ, ನನ್ನ ಮುಟ್ಲಿಕ್ಕೆ ಆಗ್ತದೆ. ಅವನಿಗೆ ಮುಟ್ಟಿಸ್ತಕ್ಕಂತಹ ಕಾರ್ಯ ನೀನು ಮಾಡ್ತೀಯ. ನೀನು ಮನಸ್ಸು ಮಾಡದಿದ್ದರೆ ಅವನಿಗೆ ಮುಟ್ಟುವ ಧೈರ್ಯದಲ್ಲಿ ಏಸು ಕಾಲ ನಿಮಗೆ ನಾನು ಮಾಡಿದ ತಪ್ಪ ಈ ಸಮಯದಲ್ಲಿ ಹೊರಿಸಿಕೊಂದೇ ಎಲ್ಲ ಪ್ರಭುವೇ. ಎಷ್ಟು ಚಂದಾಗಿ ಹೇಳ್ತಾಳಂದರೆ, ಎಷ್ಟು ಚಂದ ಸಂಭಾಷಣೆ ಮಾಡ್ತಾಳೆ. ನಾ ಇಲ್ಲಿ ತನಕ ಜೀವನದಾಗ ಏನೇನು ತಪ್ಪು ಮಾಡಿದನೋ ಅದರದೆಲ್ಲ ಸೇಡು ತೀರಿಸ್ಕೊಂಡೇನೋ ಚನ್ನಮಲ್ಲಿಕಾರ್ಜುನ.
ನನ್ನ ಮೇಲೆ ಸೇಡು ತೀರಿಸ್ಕೊಂಡಿಯಾ ನೀನು, ಅವನಿಗೆ ನನ್ನ ಮುಟ್ಟುವಂತೆ ಮಾಡಿದೆಯಲ್ಲ, ನಿನ್ನ ಕಾವಲಿರಲಿಲ್ವಾ ಅಂತಕ್ಕಂಥ ಮಾತು ಭಾಳ ಆತ್ಮೀಯವಾಗಿ ಆಪ್ತವಾಗಿ ಎದುರಿಗೆ ನಿಂತಿರ್ತಕ್ಕಂಥ ವ್ಯಕ್ತಿಯೊಂದಿಗೆ ಮಾತನಾಡುವಾಗೆ ಮಾತನಾಡ್ತಾ ದುಃಖಿಸ್ತಾ ಒಳಗೆ ಹೋಗ್ತಾಳೆ. ಇವನು ಕೌಶಿಕ ಪರಿತಪಿಸ್ತಾ ಅಲ್ಲೇ ನಿಲ್ತಾನೆ. ಈ ನಿಂತಿರ್ತಕ್ಕಂಥವನಿಗೆ ಎರಡು ತಪ್ಪು ಮಾಡಿದನಲ್ಲ ಇನ್ನು ಮೇಲೆ. ಆಕೆ ಹೇಳ್ತಾಳೆ, ಎರಡನೇ ತಪ್ಪು ಘಟಿಸಿ ಹೋಯಿತು ಪಾಪಿ ನಿನ್ನಿಂದ ಅಂತಕ್ಕಂಥ ಎಚ್ಚರ ಇರಲಿ ಅನ್ನುವ ಮಾತು ಹೇಳಿ ಮಹಾದೇವಿ ಒಳಗೆ ಹೋದಾಗ ಅವನಂತಾನೆ, ಇನ್ನು ಉಳಿದಿರೋದು ಒಂದೇ ಅವಕಾಶ, ಉಳಿದಿರ್ತಕ್ಕಂಥ ಅವಕಾಶ ಒಂದೇ. ಇನ್ನು ಮೇಲೆ ಹೀಗಿರ್ಬೇಕಂದ್ರೆ ಆಕೆ ಕಡೆ ಕಣ್ಣೆತ್ತಿನೂ ಕೂಡ ನೋಡಬಾರ್ದು, ಈ ಕಡೆ ನಾನು ಕಾಲು ಹಾಕಬಾರ್ದು, ಮನಸ್ಸು ಗಟ್ಟಿ ಮಾಡಿಕೊಂಡು 2 ವಾರ ಕಳೆದನೆಂದರೆ ಆ ಸೌಂದರ್ಯ ನಿಧಿ ನನ್ನದೇ ಆಗ್ತದೆ ಅಂತಕ್ಕಂಥ ಭಾವದಿಂದ ಆ ರಾತ್ರಿಯಲ್ಲಿಯೇ ಕಾಲು ಎಳೆದುಕೊಂಡು ಅರಮನೆ ಕಡೆಗೆ ಹೋಗ್ತಾನೆ. ಆದರೆ ಎಷ್ಟು ದಿವಸದವರೆಗೆ ಅವನು ಮತ್ತೆ ತಾಳ್ಮೆಯಿಂದಿರ್ತಾನೆ ಅಂತಕ್ಕಂಥದ್ದನ್ನು ನಾಳೆ ನೋಡೋಣ ಅನ್ನುವ ಮಾತು ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲ.